ಹೇಳ್ಕೊಡ್ತೀನಿ. ಓಕೆ, ಸೊ ನಾವಿಲ್ಲಿವರೆಗೂ ಸಿಂಪಲ್ ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡೋದು ಕಲ್ತಿದ್ದೀವಿ ಆ್ಯಂಡ್ ವೇರಿಯಬಲ್ ಪ್ರಾಡಕ್ಟನ್ನು ಆ್ಯಡ್ ಮಾಡೋದು ಕಲ್ತಿದ್ದೀವಿ. ಸೊ ನಮಗೆ ಇಲ್ಲಿ ಆ್ಯಡ್ ನ್ಯೂ ಪ್ರಾಡಕ್ಟ್ ಅಂತ ಕ್ಲಿಕ್ ಮಾಡಿದಾಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾದ್ಮೇಲೆ ಇಲ್ಲಿ ನಮಗೆ ಸಿಂಪಲ್ ಪ್ರಾಡಕ್ಟ್, ವೇರಿಯಬಲ್ ಪ್ರಾಡಕ್ಟ್, ಈ ಎರಡು ಪ್ರಾಡಕ್ಟನ್ನು ನಾವು ಆ್ಯಡ್ ಮಾಡಿದ್ದೀವಿ ಅಂತಂದರೆ ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಬಟ್ ಇಲ್ಲಿ ನಮಗೆ ಇನ್ನೆರಡು ಆಪ್ಷನ್ ಇದ್ದಾವೆ, ಲೈಕ್ ಗ್ರೂಪ್ ಪ್ರಾಡಕ್ಟ್, ಎಕ್ಸ್ಟರ್ನಲ್ ಆರ್ ಅಫಿಲಿಯೇಟ್ ಪ್ರಾಡಕ್ಟ್ ಅಂತ. ಸೊ ಗ್ರೂಪ್ಡ್ ಪ್ರಾಡಕ್ಟ್ ಹೆಂಗೆ ಆ್ಯಡ್ ಮಾಡಬೇಕು ಆ್ಯಂಡ್ ಎಕ್ಸ್ಟರ್ನಲ್ ಅಥವಾ ಅಫಿಲಿಯೇಟ್ ಪ್ರಾಡಕ್ಟನ್ನು ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೇನೆ. ಗ್ರೂಪ್ಡ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಒಂದು ಸೆಟ್ ಆಫ್ ಪ್ರಾಡಕ್ಟ್ಸ್ಗಳನ್ನು ನಾವು ಗ್ರೂಪ್ಡ್ ಆಗಿ ಸೆಲ್ ಮಾಡ್ತಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಒಂದು ಔಟ್ಫಿಟ್ ಅಂತ ತೊಗೊಳ್ಳೋಣ. ಓಕೆ, ಸೊ ಲೈಕ್ ಶರ್ಟ್, ಪ್ಯಾಂಟ್ ಆ್ಯಂಡ್ ಬೆಲ್ಟ್, ಬ್ಯಾಗ್, ರೈಟ್. ಸೊ ಇದನ್ನೆಲ್ಲ ನಾವೇನು ಮಾಡ್ತೀವಿ, ಒಂದೇ ಕಾರ್ಟಿಗೆ ಹಾಕ್ತೀವಿ. ಸೊ ಅಲ್ಲಿ ಅವರು ಕಂಪ್ಲೀಟ್ ಔಟ್ಫಿಟ್ಟನ್ನೇ ಪರ್ಚೇಸ್ ಮಾಡ್ಬೋದು, ಅಥವಾ ಅವರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಅವರು ಪರ್ಚೇಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಓಕೆ, ಸೊ ಐ ವಿಲ್ ಓಪನ್ ಮೈ ಸ್ಟೋರ್. ಇಲ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಗ್ ಇದೆ. ಓಕೆ, ಸೊ ನಾನಿಲ್ಲಿ ಜಸ್ಟ್ ಫುಟ್ಬಾಲ್ ಅಂತ ಕೊಟ್ಟಿದ್ದೀನಿ, ಬಟ್ ಇಲ್ಲಿ ಬ್ಯಾಗ್ ಇದೆ, ರೈಟ್. ಸೊ ಈ ಬ್ಯಾಗ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಈ ಬ್ಯಾಗ್ ಜೊತೆ ವೈಟ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಜಾಕೆಟ್ ಎರಡೂ ಕೂಡ ಇದೆ. ಸೊ ಫಾರ್ ಎಕ್ಸಾಂಪಲ್ ವೈಟ್ ಶರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ವೈಟ್ ಶರ್ಟನ್ನು ಮಾತ್ರ ಪರ್ಚೇಸ್ ಮಾಡ್ಬೋದು. ಸೊ ಬ್ಯಾಕ್ ಹೋಗಿ ಇಫ್ ಇನ್ ಕೇಸ್ ಬ್ಲ್ಯಾಕ್ ಜಾಕೆಟ್ ಮಾತ್ರ ಅವರು ಪರ್ಚೇಸ್ ಮಾಡ್ತಾರೆ ಅಂತ ಅಂದಾಗ ಬ್ಲ್ಯಾಕ್ ಜಾಕೆಟನ್ನು ಚೂಸ್ ಮಾಡಿಕೊಂಡ್ರೆ ಬ್ಲ್ಯಾಕ್ ಜಾಕೆಟ್ ಕೂಡ ಇರುತ್ತೆ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಎಲ್ಲದೂ ಬೇಕು ಅಂತಂದರೆ ದೆ ಕ್ಯಾನ್ ಬೈ. ಸೊ ಎಲ್ಲದೂ ಬೇಕು ಅಂತಂದರೆ ಅವ್ರು ಆರಾಮಾಗಿ ಬೈ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಆ್ಯಡ್ ಟು ಕಾರ್ಟ್. ಸೊ ಈ ಪ್ರಾಡಕ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ವೈಟ್ ಶರ್ಟ್ ಒಂದು, ಬ್ಲ್ಯಾಕ್ ಜಾಕೆಟ್ ಒಂದು, ಆ್ಯಂಡ್ ದೆನ್ ಆ್ಯಡ್ ಟು ಕಾರ್ಟ್. ಸೊ ವ್ಯೂ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವೈಟ್ ಶರ್ಟ್, ಬ್ಲ್ಯಾಕ್ ಜಾಕೆಟ್, ರೈಟ್. ಸೊ ವೈಟ್ ಶರ್ಟ್ ಏನಿದೆ ಆ್ಯಂಡ್ ಬ್ಲ್ಯಾಕ್ ಜಾಕೆಟ್ ಏನಿದೆ ಗ್ರೂಪ್ಡ್ ಆಗಿ ತೊಗೋಬೋದು. ಆ್ಯಂಡ್ ಬಿಲ್ಲಿಂಗ್ ನೋಡಿದಾಗ ಎರಡಕ್ಕೂ ಸೇರಿ ಒಂದೇ ಬಿಲ್ಲಿಂಗ್ ಆಗಿರೋದಿಲ್ಲ, ಇಂಡಿವಿಜುವಲ್ ಅಂತಂದರೆ ಈ ಶರ್ಟಿನ ಪ್ರೈಸ್ ಏನಿರುತ್ತೆ ಅದು ಬಿಲ್ಲಿಂಗ್ ಆಗಿರುತ್ತೆ, ಆ್ಯಂಡ್ ಈ ಜಾಕೆಟಿನ ಬಿಲ್ಲಿಂಗ್ ಏನಿರುತ್ತೆ ಅದಾಗಿರುತ್ತೆ. ಸೊ ಟೋಟಲ್ ಎಷ್ಟಾಗಿರುತ್ತೆ, 7598 rupees. ಸೊ ಇದನ್ನು ನಾವೇನಂತ ಕರಿತೀವಿ, ಗ್ರೂಪ್ಡ್ ಪ್ರಾಡಕ್ಟ್. ಸೊ ಬೇಸಿಕಲಿ ಒಂದು ಸರ್ಟೈನ್ ಕೈಂಡ್ ಆಫ್ ಪ್ರಾಡಕ್ಟ್ಸನ್ನು ನಾವು ಗ್ರೂಪ್ಡ್ ಪ್ರಾಡಕ್ಟ್ಸ್ ಆಗಿ ಸೆಲ್ ಮಾಡ್ತೀವಿ, ರೈಟ್. ಸೊ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂತ ಅಂದರೆ ನೀವು ಮೊಬೈಲ್ ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ಆ ಮೊಬೈಲ್ ಆ್ಯಪಲ್ ಮೊಬೈಲನ್ನು ಪರ್ಚೇಸ್ ಮಾಡಿರ್ತೀರಾ, ಆ್ಯಂಡ್ ಆ ಆ್ಯಪಲ್ ಮೊಬೈಲ್ ಜೊತೆ ನೀವು ಆ್ಯಪಲ್ ವಾಚನ್ನು ಕೂಡ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಪರ್ಚೇಸ್. ಸೊ ಇದನ್ನು ನಾವೇನಂತ ಕರಿತೀವಿ, ಗ್ರೂಪ್ಡ್ ಪ್ರಾಡಕ್ಟ್. ಓಕೆ, ಸೊ ಫಸ್ಟ್ ನಾವಿಲ್ಲಿ ಲೆಟ್ ಮಿ ಗೋ ಫಾರ್ ಮೊಬೈಲ್ ಫೋನ್ ಅಂತ ನಾನಿಲ್ಲಿ ಎಂಟರ್ ಮಾಡ್ತೀನಿ. ಸೊ ಅದಾದಮೇಲೆ ಜಸ್ಟ್ ಫಾರ್ ರ್ಯಾಂಡಮ್ ಪರ್ಪಸ್ಗೋಸ್ಕರ ನಾನು ಸೇಮ್ ಡಿಸ್ಕ್ರಿಪ್ಷನ್ ಏನಿರುತ್ತೆ ಆ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡ್ಕೊಳ್ಳಿ. ಬಟ್ ಆ್ಯಸ್ ಆಫ್ ನಾನು ಜಸ್ಟ್ ಡಿಸ್ಕ್ರಿಪ್ಷನ್, ಸಮ್ ಡಮ್ಮಿ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡ್ತೀನಿ. ರೈಟ್. ಸೊ ಅದಾದಮೇಲೆ ಮೇಕ್ ಶೋರ್ ಇಲ್ಲಿ ಗ್ರೂಪ್ಡ್ ಪ್ರಾಡಕ್ಟ್ ಅಂತ ನೀವು ಚೂಸ್ ಮಾಡಿರಬೇಕು. ಓಕೆ, ಸೊ ಗ್ರೂಪ್ ಪ್ರಾಡಕ್ಟ್. ಸೊ ಮೊಬೈಲ್ ಫೋನ್ ಡಿಸ್ಕ್ರಿಪ್ಷನ್, ಶಾರ್ಟ್ ಡಿಸ್ಕ್ರಿಪ್ಷನ್. ಇಲ್ಲಿ ನಮಗೆ ಪ್ರೈಸ್ ಏನೂ ಇರೋದಿಲ್ಲ ಈ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ. ಓಕೆ, ಸೊ ಗ್ರೂಪ್ ಪ್ರಾಡಕ್ಟ್. ಸೊ ನಾನೇನು ಮಾಡ್ತೀನಿ, ಸೆಟ್ ಪ್ರಾಡಕ್ಟ್ ಇಮೇಜ್ಗೆ ಹೋಗಿ ನಾನೇನು ಮಾಡ್ತೀನಿ, ಒಂದು ಮೊಬೈಲ್ ಫೋನ್ ಇಮೇಜನ್ನು ಆ್ಯಡ್ ಮಾಡ್ತೀನಿ. ಓಕೆ, ಸೊ ದೆನ್ ಐ ಪಬ್ಲಿಷ್. ಓಕೆ, ಸೊ ಜಸ್ಟ್ ಲೈಕ್ ಗ್ರೂಪ್ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯಂಡ್ ಪ್ರಾಡಕ್ಟ್ ನಾರ್ಮಲಿ ಸಿಂಪಲ್ ಪ್ರಾಡಕ್ಟ್ ಹೆಂಗೆ ಆ್ಯಡ್ ಮಾಡ್ತೀವೋ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಒನ್ಸ್ ಇಟ್ಸ್ ಡನ್, ಸೊ ಅಗೇನ್ ನೀವೇನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆಲ್ ಪ್ರಾಡಕ್ಟ್ಸಿಗೆ ಬರಬೇಕು. ಓಕೆ, ಸೊ ಆಲ್ ಪ್ರಾಡಕ್ಟ್ಸಿಗೆ ಬಂದಾಗ ನಾವು ಮೊಬೈಲ್ ಫೋನ್ ಏನು ಆ್ಯಡ್ ಮಾಡಿದ್ವಿ ಅಲ್ವಾ, ಸೊ ಆ ಮೊಬೈಲ್ ಫೋನ್ ಅನ್ನೋ ಪ್ರಾಡಕ್ಟ್ ಏನಾಗಿರುತ್ತೆ
ಆ್ಯಡ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಎಡಿಟ್, ರೈಟ್. ಸೊ ಗ್ರೂಪ್ ಪ್ರಾಡಕ್ಟ್ಗೆ ಫಸ್ಟು ನಾವೇನು ಗ್ರೂಪ್ ಪ್ರಾಡಕ್ಟ್ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ, ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರೈಸ್ ಆಪ್ಷನ್ಸ್ಗಳು ನಮಗಿರೋದಿಲ್ಲ, ರೈಟ್. ಸೊ ಗ್ರೂಪ್ ಪ್ರಾಡಕ್ಟ್ ಅಂತ ನಾವೊಂದು ಗ್ರೂಪ್ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಅಗೈನ್ ನಾನು ಏನು ಮಾಡ್ತೀನಿ, ಸೊ ಆ್ಯಡ್ ನ್ಯೂ ಪ್ರಾಡಕ್ಟ್ ಅಂತ ಇಲ್ಲೊಂದು ಆಪ್ಷನ್ ಇರುತ್ತೆ, ಅಥವಾ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕೂಡ ನೀವು ಹೋಗ್ಬೋದು. ಆ್ಯಡ್ ನ್ಯೂ ಪ್ರಾಡಕ್ಟ್, ಓಕೆ. ಸೊ ಪ್ರಾಡಕ್ಟ್ ನೇಮನ್ನು ನೀವು ಮೆನ್ಷನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಅಗೇನ್ ನಾನು ಏನು ಆ್ಯಡ್ ಮಾಡ್ತೀನಿ ಅಂತಂದರೆ ಲೈಕ್ ಮೊಬೈಲ್ ಫೋನ್, ಲೈಕ್ 260 GB ಅಂತ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ಓಕೆ. ಆ್ಯಂಡ್ ದೆನ್ ನಾರ್ಮಲಿ ಡಿಸ್ಕ್ರಿಪ್ಷನ್ ಏನಿರುತ್ತೆ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡ್ತೀನಿ, ಓಕೆ. ಸೊ ಅದಾದಮೇಲೆ ಇಲ್ಲಿ ನಾವು ಗ್ರೂಪ್ ಪ್ರಾಡಕ್ಟ್ ಅಂತ ತೊಗೊಳ್ಬಾರ್ದು, ಜಸ್ಟ್ ಗೋ ಫಾರ್ ಸಿಂಪಲ್ ಪ್ರಾಡಕ್ಟ್, ಓಕೆ. ಸೊ ಸಿಂಪಲ್ ಪ್ರಾಡಕ್ಟ್, ಸೊ ರೆಗ್ಯುಲರ್ ಪ್ರೈಸ್ ಏನಿದೆ ಮೆನ್ಷನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ 27,000, ಓಕೆ. ಸೊ ಸೇಲ್ ಪ್ರೈಸ್ ಇದ್ದರೆ ಸೇಲ್ ಪ್ರೈಸನ್ನು ಮೆನ್ಷನ್ ಮಾಡಿ. ಆ್ಯಂಡ್ ಆ ಸೇಲ್ ಪ್ರೈಸನ್ನು ಸ್ಕೆಡ್ಯೂಲ್ ಮಾಡ್ತೀರಾ ಅಂತಂದರೆ ಸ್ಕೆಡ್ಯೂಲ್ ಮಾಡಿ, ಓಕೆ. ಸೊ ಸ್ಕೆಡ್ಯೂಲ್ ಮಾಡಿದಾದಮೇಲೆ ಜಸ್ಟ್ ನೀವೇನು ಮಾಡಬೇಕು, ಪ್ರಾಡಕ್ಟ್ ಇಮೇಜನ್ನು ಆ್ಯಡ್ ಮಾಡಿ, ಓಕೆ. ಸೆಟ್ ಪ್ರಾಡಕ್ಟ್ ಇಮೇಜ್ ಆ್ಯಂಡ್ ಪ್ರಾಡಕ್ಟ್ ಗ್ಯಾಲರಿ ಇದ್ದರೆ ಪ್ರಾಡಕ್ಟ್ ಗ್ಯಾಲರಿಯನ್ನು ಕೂಡ ಆ್ಯಡ್ ಮಾಡಿ. ಆ್ಯಡ್ ಟು ಗ್ಯಾಲರಿ. ಸೊ ನಾನು ಜಸ್ಟ್ ರ್ಯಾಂಡಮಾಗಿ ಇಮೇಜಸ್ಗಳನ್ನು ತೊಗೊಳ್ತಿದ್ದೀನಿ ಆ್ಯಂಡ್ ಆ್ಯಡ್, ಓಕೆ. ಸೊ ಕ್ಯಾಟಗರಿ, ಸೊ ಆಫ್ ಕೋರ್ಸ್ ಸೆಲ್ ಫೋನ್ಸ್, ಆ್ಯಂಡ್ ಬ್ರ್ಯಾಂಡ್ ಇದ್ದರೆ ಬ್ರ್ಯಾಂಡನ್ನು ನೀವು ಮೆನ್ಷನ್ ಮಾಡಿ, ಓಕೆ. ಸೊ ಒನ್ಸ್ ಇಟ್ಸ್ ಡನ್, ಇಲ್ಲಿ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂತಂದರೆ ಇಲ್ಲಿ ಕ್ಯಾಟಲಾಗ್ ವಿಸಿಬಿಲಿಟಿ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹಿಡನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಓಕೆ. ಸೊ ಹಿಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಪಬ್ಲಿಷ್, ಓಕೆ. ಸೊ ಅಗೇನ್ ನಾನು ಏನು ಮಾಡ್ತೀನಿ, ಈ ಗ್ರೂಪ್ ಪ್ರಾಡಕ್ಟಲ್ಲಿ ನಾನು ಇನ್ನೂ ಒಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ ವಾಚ್, ಓಕೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಆ್ಯಡ್ ನ್ಯೂ ಪ್ರಾಡಕ್ಟ್. ಸೊ ಐ ವಿಲ್ ಜಸ್ಟ್ ಆ್ಯಪಲ್ ವಾಚ್. ಸೊ ಜಸ್ಟ್ ಸೇಮ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನನ್ನು ನೀವು ಆ್ಯಡ್ ಮಾಡಿ. ಸೊ ರೆಗ್ಯುಲರ್ ಪ್ರೈಸನ್ನು ಮೆನ್ಷನ್ ಮಾಡಿ, ರೈಟ್. ಸೊ ಅದಾದಮೇಲೆ ಪ್ರಾಡಕ್ಟ್ ಇಮೇಜ್ ಆ್ಯಂಡ್ ದೆನ್ ಗ್ಯಾಲರಿ, ಪ್ರಾಡಕ್ಟ್ ಇಮೇಜ್ ಗ್ಯಾಲರಿ ಏನಾದರೂ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಸ್ ಆಫ್ ನಾವು ನಾನು ಆ್ಯಡ್ ಮಾಡಲ್ಲ, ರೈಟ್. ಸೊ ಅದಾದಮೇಲೆ ಕ್ಯಾಟಗರೀಸ್ ವೈಸ್ ನೀವು ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಲೈಕ್ ವಾಚಸ್, ಸೊ ಬ್ರ್ಯಾಂಡ್ ಮೆನ್ಷನ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಮೆನ್ಷನ್ ಲೈಕ್ ಆ್ಯಪಲ್. ಸೊ ಕರೆಕ್ಟ್ ಆದಾಗ ಸೇಮ್ ಇಲ್ಲೂ ಕೂಡ ಎಡಿಟ್, ಹಿಡನ್, ದೆನ್ ಪಬ್ಲಿಷ್, ಓಕೆ. ಸೊ ಇವಾಗ ನಾವು ಏನು ಮಾಡಿದ್ವಿ, ಒಂದು ಗ್ರೂಪ್ ಪ್ರಾಡಕ್ಟನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಆ ಗ್ರೂಪ್ಡ್ ಪ್ರಾಡಕ್ಟಲ್ಲಿ ಸೊ 1 second guys. ಆ ಗ್ರೂಪ್ ಪ್ರಾಡಕ್ಟಲ್ಲಿ ನಾವು ಏನೇನು ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಸೊ ಆ ಪ್ರಾಡಕ್ಟ್ಸ್ಗಳನ್ನು ನಾವೇನು ಮಾಡಿದ್ವಿ, ಆ್ಯಡ್ ಮಾಡಿದ್ವಿ, ರೈಟ್. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ, ಫೋಕಸ್ಡ್ ಆಗಿ ಕೇಳಿ, ರೈಟ್. ಸೊ ಫಸ್ಟ್ ನಾನೊಂದು ಗ್ರೂಪ್ ಪ್ರಾಡಕ್ಟ್ ಆ್ಯಡ್ ಮಾಡಿದೆ, ರೈಟ್. ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್.
ಓಕೆ. ಸೊ ಫಸ್ಟ್ ನಾನೇನು ಮಾಡಿದೆ, ಒಂದು ಗ್ರೂಪ್ ಪ್ರಾಡಕ್ಟನ್ನು ಪಬ್ಲಿಷ್ ಮಾಡಿದೆ. ಓಕೆ. ಸೊ ಆ ಗ್ರೂಪ್ ಪ್ರಾಡಕ್ಟ್ ಏನು ಪ್ರೈಸ್ ಇರಲಿಲ್ಲ, ಏನೂ ಇರಲಿಲ್ಲ, ಜಸ್ಟ್ ಒಂದು ಗ್ರೂಪ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಅದರೊಳಗಡೆ ಏನೇನೆಲ್ಲ ನಾನು ಸೇಲ್ ಮಾಡಬೇಕು, ಸೊ ಅದನ್ನು ನಾನು ಏನು ಮಾಡಿದೆ, ಆ್ಯಡ್ ಮಾಡಿದೆ. ಒಂದು ಮೊಬೈಲ್ ಫೋನ್, ಇನ್ನೊಂದು ವಾಚಸ್. ಓಕೆ. ಸೊ ಇವಾಗ ಏನಾಯಿತು, ಒಬ್ಬ ಪರ್ಸನ್ ಬಂದು ಐದರ್ ಎರಡೂ ಪರ್ಚೇಸ್ ಮಾಡ್ಬೋದು, ಅಥವಾ ಅವನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಒಂದನ್ನು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ಓಕೆ. ಸೊ ಈ ರೀತಿ ಆ್ಯಡ್ ಮಾಡಿದ್ದೀವಿ. ಸೊ ಇವಾಗ ನಾವೇನು ಮಾಡಬೇಕಂತ ಅಂದರೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆಲ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ, ಆಲ್ ಪ್ರಾಡಕ್ಟ್ಸ್ಗೆ ಹೋಗಿ. ಬಟ್ ಇವಾಗ ನಾವು ಏನು ಗ್ರೂಪ್ ಪ್ರಾಡಕ್ಟ್ ಆ್ಯಡ್ ಮಾಡಿದ್ವಿ ಅಲ್ವಾ, ಅಂತಂದರೆ ಒಳಗಡೆ 2 ಪ್ರಾಡಕ್ಟ್ ಆ್ಯಡ್ ಮಾಡಿದ್ವಿ, ಸೆಲ್ ಫೋನ್ ಆ್ಯಂಡ್ ವಾಚಸ್, ರೈಟ್. ಸೊ ಈ 2 ಪ್ರಾಡಕ್ಟ್ ಈ ಗ್ರೂಪ್ಡ್ ಪ್ರಾಡಕ್ಟ್ಗೆ ಇನ್ನೂ ಲಿಂಕ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆ ಗ್ರೂಪ್ ಪ್ರಾಡಕ್ಟ್ಗೆ ಈ 2 ಪ್ರಾಡಕ್ಟ್ಸನ್ನು ಲಿಂಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಆಲ್ ಪ್ರಾಡಕ್ಟ್ಸ್ ಆಪ್ಷನ್ಸ್ಗೆ ಹೋಗಿ, ಆಲ್ ಪ್ರಾಡಕ್ಟ್ಸ್ ಆಪ್ಷನ್ಸ್ಗೆ ಹೋದಾಗ ನಮಗೆ ಇಲ್ಲಿ ಆಪ್ಷನ್, ಫಸ್ಟ್ ನಾವು ಗ್ರೂಪ್ ಪ್ರಾಡಕ್ಟ್ ಅಂತ ಒಂದು ನೇಮ್ ಕೊಟ್ಟಿರ್ತೀವಿ, ರೈಟ್, ಮೊಬೈಲ್ ಫೋನ್. ಆ ಒಂದು ಪ್ರಾಡಕ್ಟನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಚೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕ್ರೋಲ್ ಡೌನ್ ಮಾಡಿದ್ರೆ, ಓಕೆ, ಸೊ ಇಲ್ಲಿ ಲಿಂಕ್ಡ್ ಪ್ರಾಡಕ್ಟ್ ಅನ್ನೋ ಆಪ್ಷನ್ ಇರುತ್ತೆ. ಗ್ರೂಪ್ ಪ್ರಾಡಕ್ಟ್ ಸೆಲೆಕ್ಟ್ ಆಗಿರಬೇಕು, ಅದಾದಮೇಲೆ ಲಿಂಕ್ಡ್ ಪ್ರಾಡಕ್ಟ್. ಆ್ಯಂಡ್ ಈ ಗ್ರೂಪ್ ಪ್ರಾಡಕ್ಟಲ್ಲಿ ನೀವು ಯಾವ್ಯಾವ ಪ್ರಾಡಕ್ಟನ್ನು ಲಿಂಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಮೊಬೈಲ್ ಫೋನ್ 260 GB ಆ್ಯಂಡ್ ದೆನ್ ಆ್ಯಪಲ್ ಫೋನ್, ಓಕೆ, ಸಾರಿ ಆ್ಯಪಲ್ ವಾಚ್. ಸೊ ಈ ಎರಡನ್ನು ಲಿಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಈ ಎರಡನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದೆ. ಓಕೆ. ಸೊ ಒನ್ಸ್ ಇಟ್ಸ್ ಡನ್, ಜಸ್ಟ್ ನೀವೇನು ಮಾಡಿ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪರ್ಮಾ ಲಿಂಕ್ ಅಂತಂದರೆ ಆ ಪ್ರಾಡಕ್ಟಿನ ಲಿಂಕ್ ಓಪನ್ ಆಗುತ್ತೆ. ಜಸ್ಟ್ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಹಿಂಗೆ ಕಾಣುತ್ತೆ, ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ಕೊಳ್ಳಿ. ಈ ಮೊಬೈಲ್ ಫೋನ್ ಜೊತೆ ಯಾವುದು ಆಪ್ಷನ್ ಇದೆ, ಮೊಬೈಲ್ ಫೋನಲ್ಲಿ 260 GB ಆಪ್ಷನ್ ಇದೆ, ಅದ್ರ ಪ್ರೈಸ್ ಎಷ್ಟು, 27,000. ಆ್ಯಪಲ್ ವಾಚ್ ಇದೆ. ಓಕೆ. ಸೊ ಆ್ಯಪಲ್ ವಾಚನ್ನು ಪರ್ಚೇಸ್ ಮಾಡ್ಬೋದು, ರೈಟ್. ಸೊ ಮೊಬೈಲ್ ಫೋನ್, ಈ ಮೊಬೈಲ್ ಫೋನ್ ಅಂಡರಲ್ಲಿ 2 ಪ್ರಾಡಕ್ಟ್ ಗ್ರೂಪ್ ಪ್ರಾಡಕ್ಟ್ ಆಗಿದೆ. ಐದರ್ ಎರಡನ್ನೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಆ್ಯಡ್ ಟು ಕಾರ್ಟ್ ಮಾಡಿ ಆ್ಯಂಡ್ ವ್ಯೂ ಕಾರ್ಟ್. ಸೊ ಅವಾಗೇನಾಗುತ್ತೆ, ಬಿಲ್ಲಿಂಗ್ 2 ಪ್ರಾಡಕ್ಟ್ಗಾಗಿರುತ್ತೆ. ಓಕೆ. ಸೊ ನಾನಿಲ್ಲಿ ಇದನ್ನು ರಿಮೂವ್ ಆಯಿತು, ರೈಟ್. ಸೊ ಚೆಕ್ಔಟ್ ಪೇಜಿಗೆ ಬಂದಾಗ ಇದಕ್ಕೂ ಬಿಲ್ ಆಗಿರುತ್ತೆ, ಇದಕ್ಕೂ ಬಿಲ್ ಆಗಿರುತ್ತೆ. ಗ್ರೂಪ್ ಪ್ರಾಡಕ್ಟ್ ಅಂತ ಅಂದ ತಕ್ಷಣ ಎರಡಕ್ಕೂ ಸೇರಿ ಒಂದೇ ಬಿಲ್, ನೋ. ಈ ಪ್ರಾಡಕ್ಟಿಗೆ ಅಮೌಂಟ್ ಎಷ್ಟಿರುತ್ತೋ ಆ ಅಮೌಂಟ್ ಬಿಲ್ ಆಗಿರುತ್ತೆ, ಈ ಪ್ರಾಡಕ್ಟಿಗೆ ಎಷ್ಟು ಅಮೌಂಟ್ ಇರುತ್ತೋ ಅಮೌಂಟ್ ಬಿಲ್ ಆಗಿರುತ್ತೆ. ಚೆಕ್ಔಟಲ್ಲಿ ಟೋಟಲ್ ಅಮೌಂಟ್ ಏನಾಗಿರುತ್ತೆ, ಬಿಲ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಆಪ್ಷನ್ ಏನಿರುತ್ತೆ ಅಂತಂದರೆ, ಜಸ್ಟ್ ನಾವು ಐದರ್ ಒಂದು ಪ್ರಾಡಕ್ಟನ್ನು ಕೂಡ ತೊಗೊಳ್ಬೋದು, ಅಥವಾ 2 ಪ್ರಾಡಕ್ಟನ್ನು ಕೂಡ ಸೇರಿ ತೊಗೋಬೋದು. ಸೊ ಇದನ್ನೇ ನಾವೇನಂತ ಕರಿತೀವಿ, ಗ್ರೂಪ್ಡ್ ಪ್ರಾಡಕ್ಟ್, ರೈಟ್. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಮಾತಾಡಬೇಡಿ, ವಾಯ್ಸ್ ಕೇಳಿಸಲ್ಲ, ಕ್ಲಾಸ್ ರೆಕಾರ್ಡಿಂಗಲ್ಲಿದೆ. ಏನೇ ಡೌಟ್ ಇದ್ದರೂ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಇಫ್ ಏನೂ ಡೌಟ್ ಇಲ್ಲ ಅಂತಂದರೆ ಜಸ್ಟ್ ನೋ ಅಂತ ಟೈಪ್ ಮಾಡಿ ಬೇಗ. ಎನಿ ಡೌಟ್ಸ್, ಜಯಂತ್, ರಾಕೇಶ್, and then Pooja, Murli, Sudhir. Have any doubt? Okay. Yeah. Chalo. So now ಗ್ರೂಪ್ ಪ್ರಾಡಕ್ಟ್ ಆಯಿತು. ಸೊ ಮೇಕ್ ಶೋರ್ ಫಸ್ಟು ನೀವು ಏನು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತೀರಾ ಅದನ್ನು ಗ್ರೂಪ್ ಪ್ರಾಡಕ್ಟ್ ಆಗಿ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಗ್ರೂಪ್ ಪ್ರಾಡಕ್ಟ್ಗೆ ಯಾವುದೇ ಪ್ರೈಸ್ ಇರೋದಿಲ್ಲ. ಆ ಗ್ರೂಪ್ ಪ್ರಾಡಕ್ಟಲ್ಲಿ ನಾವು ಆ್ಯಡ್ ಮಾಡ್ತೀವಲ್ಲ ಪ್ರಾಡಕ್ಟ್ಸ್, ಅವಕ್ಕೆ ಪ್ರೈಸ್ ಇರ್ತವೆ. ಓಕೆ. ಸೊ ಇಲ್ಲಿ ಗ್ರೂಪ್ ಪ್ರಾಡಕ್ಟ್ ನಾವು ಚೂಸ್ ಮಾಡ್ಕೊಂಡಿರೋದಕ್ಕೆ ಸಿಹಿ ಏನು ನಂಬರ್ಸ್ ಇರೋದಿಲ್ಲ. ಐ ಮೀನ್ ಸೇಲ್ ಪ್ರೈಸ್, ರೆಗ್ಯುಲರ್ ಪ್ರೈಸ್ ಏನೂ ಆಪ್ಷನ್ ಇರೋದಿಲ್ಲ, ಪ್ರೈಸ್ ಅನ್ನೋ ಆಪ್ಷನ್ನೇ ಇರೋದಿಲ್ಲ. ಓಕೆ. ಸೊ ಗ್ರೂಪ್ ಪ್ರಾಡಕ್ಟ್, ನಮಗೆ ಒಂದು ಪ್ರಾಡಕ್ಟ್ ಬೇಕು
ಆ್ಯಂಡ್ ಅದರಲ್ಲಿ ಬೇರೆ ಏನೇನು ಪ್ರಾಡಕ್ಟ್ಸನ್ನು ನಾವು ಕೊಡ್ತೀವಿ ಅದಷ್ಟೇ, ರೈಟ್? ಸೊ ಇದನ್ನು ನಾವು ಗ್ರೂಪ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇದು ನಾರ್ಮಲಿ ಲೈಕ್ ಯಾವುದಕ್ಕೆ ಇದಾಗುತ್ತೆ ಅಂತಂದರೆ ಕುಕ್ಕಿಂಗ್ ಐಟಮ್ಸ್. ಸೊ ಇವಾಗ ಕುಕ್ಕರನ್ನು ಪರ್ಚೇಸ್ ಮಾಡಿದ್ರೆ ಅದ್ರ ಜೊತೆ ಮಿಕ್ಸಿ ಜಾರನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ಗ್ರೂಪ್ ಪ್ರಾಡಕ್ಟ್. ಓಕೆ, ಸೊ ಐ ಹೋಪ್ ಅರ್ಥ ಆಗಿದೆ, ಯಾವುದು ಡೌಟ್ ಇಲ್ಲ ಅಂದ್ಕೊಳ್ತೀನಿ. ಡೌಟ್ ಇದ್ದರೆ ಕ್ಲಾಸ್ ಎಂಡಲ್ಲಿ ಯು ಕ್ಯಾನ್ ಆಸ್ಕ್. ಸೊ ನಾವು ವೇರಿಯೇಬಲ್ ಪ್ರಾಡಕ್ಟ್ ಕಲ್ತಿದ್ದಾಯಿತು, ಸಿಂಪಲ್ ಪ್ರಾಡಕ್ಟ್ ಕಲ್ತಿದ್ದಾಯಿತು, ಗ್ರೂಪ್ ಪ್ರಾಡಕ್ಟ್ ಕಲ್ತಿದ್ದಾಯಿತು. ಓಕೆ, ಸಿಂಪಲ್ ಪ್ರಾಡಕ್ಟ್ಸ್ ಅಂತಂದರೆ ಅದು ಜಸ್ಟ್ ಸಿಂಪಲ್ ಪ್ರಾಡಕ್ಟ್ ಇರುತ್ತೆ, ಅದಕ್ಕೆ ಯಾವುದೇ ರೀತಿಯಾದಂಥ ವೇರಿಯೇಷನ್ಸ್ಗಳು ಇರೋದಿಲ್ಲ. ಆ್ಯಂಡ್ ವೇರಿಯೇಬಲ್ ಅಂತ ಅಂದರೆ ಅದಕ್ಕೆ ವೇರಿಯೇಷನ್ಸ್ಗಳಿರ್ತವೆ, ಕಲರ್, ಸೈಜ್, ಈ ರೀತಿ ಬೇರೆ ಬೇರೆ ವೇರಿಯೇಷನ್ಸ್ಗಳಿರ್ತವೆ. ಗ್ರೂಪ್ಡ್ ಅಂತ ಅಂದರೆ ಗ್ರೂಪ್ಡಾಗಿ ಪ್ರಾಡಕ್ಟ್ಸ್ಗಳನ್ನು ನಾವು ಸೆಲ್ ಮಾಡ್ತೀವಿ, ಅವನ್ನ ನಾವು ಗ್ರೂಪ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ನಾವು ಅಗೇನ್ ನಾನು ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್? ಸೊ ಇಲ್ಲಿ ನೀವು ನೋಡಿದ್ರೆ ನಮಗೆ ಸಿಂಪಲ್ ಪ್ರಾಡಕ್ಟ್ ಗೊತ್ತಾಯಿತು, ಗ್ರೂಪ್ಡ್ ಪ್ರಾಡಕ್ಟ್ ಗೊತ್ತಾಯಿತು, ವೇರಿಯೇಬಲ್ ಪ್ರಾಡಕ್ಟ್ ಅಂದರೆ ಏನಂತ ಗೊತ್ತಾಯಿತು. ನಾವು ಎಕ್ಸ್ಟರ್ನಲ್ ಆರ್ ಅಫಿಲಿಯೇಟ್ ಪ್ರಾಡಕ್ಟ್, ರೈಟ್? ಸೊ ಫಸ್ಟ್ ಆಫ್ ಆಲ್ ಅಫಿಲಿಯೇಟ್ ಪ್ರಾಡಕ್ಟನ್ನು ನಾವು ಸೊ ಐ ಕ್ಲಿಯರ್ ಏನು ಅಫಿಲಿಯೇಟ್ ಪ್ರಾಡಕ್ಟ್ ಅಂತ. ಸಿ, ಸೊ ಬೇಸಿಕಲಿ ನಿಮ್ಮದೊಂದು ಸೈಟ್ ಇರುತ್ತೆ, ಓಕೆ? ಅದರಲ್ಲಿ ನೀವು ಶರ್ಟ್ಸನ್ನು ಏನು ಮಾಡ್ತಿರ್ತೀರಾ, ಸೆಲ್ ಮಾಡ್ತಿರ್ತೀರ, ಶರ್ಟ್. ಓಕೆ, ನಾನು ಸೆಲ್ ಮಾಡ್ತಿರ್ತೀನಿ, ಜಯಂತ್ ಅವ್ರಿಗೆ ನನ್ನ ಸೈಟ್ ಕಾಣುತ್ತೆ. ಓಕೆ, ಸೊ ಜಯಂತ್ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಬರ್ತಾರೆ, ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ತಾರೆ. ಓಕೆ, ಸೊ ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಎಲ್ಲಿಗೆ ಹೋಗುತ್ತೆ ಅಂತ ಅಂದರೆ ಅಮೆಝಾನ್ ಪೇಜಿಗೆ ಹೋಗುತ್ತೆ. ಅಂತಂದರೆ ಬೇಸಿಕಲಿ ಇನ್ನೊಂದು ಸೈಟಲ್ಲಿ ಆ ಪ್ರಾಡಕ್ಟ್ ಓಪನ್ ಆಗುತ್ತೆ, ಅದನ್ನೇ ನಾವೇನಂತ ಕರಿತೀವಿ, ಅಫಿಲಿಯೇಟ್ ಪ್ರಾಡಕ್ಟ್. ಸೊ ಈ ರೀತಿ ಮಾಡೋದ್ರಿಂದ ಏನು, ಸಿ, ಅಮೆಝಾನ್ ಅಸೋಸಿಯೇಷನ್ ಅಂತ ಇದೆ, ಅಫಿಲಿಯೇಟ್ ಅಸೋಸಿಯೇಷನ್. ಸೊ ನೀವು ಅಮೆಝಾನಲ್ಲಿ ಏನಾದರೂ ಸೆಲ್ ಮಾಡಿಕೊಟ್ರೆ ಅವ್ರು ನಿಮಗೆ ಇಷ್ಟು ರೂಪೀಸ್ ಅಂತ ಕಮಿಷನ್ ಕೊಡ್ತಾರೆ. ಓಕೆ, ಸೊ ಆ ರೀತಿ ಪ್ರಾಡಕ್ಟ್ಸ್ಗಳನ್ನು ನಾವು ಅಫಿಲಿಯೇಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಲೆಟ್ ಮೀ ಚೆಕ್ ಇಫ್ ಎಲ್ಲಾದರೂ ಇದ್ದರೆ ನಾನು ನಿಮಗೆ ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಸೊ ನಿಮಗೆ ಎಲ್ಲಾದರೂ ಆಪ್ಷನ್ ಸಿಕ್ಕಿದ್ರೆ ನಾನು ನಿಮಗೆ ಡೆಫಿನೆಟ್ಲಿ ತೋರಿಸ್ತೇನೆ. ಸೊ ಇಲ್ಲಿ ಯಾವುದೊಂದು ಸೈಟ್ ಓಪನ್ ಮಾಡಿದ್ದೇನೆ ನಾನು. ಸೊ ಲೆಟ್ ಮೀ ಚೆಕ್ ಪ್ರಾಡಕ್ಟ್ಸ್. So I think the blog. So let me top 10 skincare products in Amazon. Just 2 minutes. Stay with me. So
ಸಿ ಇವ್ರದ್ದು ಸೈಟ್ ಸಿಕ್ಕಾಪಟ್ಟೆ ಸ್ಲೋ ಇದೆ. ಯಾ ಸಿ ಇಲ್ಲಿ ಜಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಯಾ ಸೊ ಇಲ್ಲಿ ನೀವು ನೋಡಿ ಒಂದು ಪ್ರಾಡಕ್ಟ್ ಇದೆ ಆ್ಯಂಡ್ ಇಲ್ಲಿ ಆಪ್ಷನ್ ಇದೆ ಬೈ ಆನ್ Amazon.in. ಸೊ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ ಅಮೆಝಾನ್ ಸೈಟಿಗೆ ಹೋಗಿ ಲ್ಯಾಂಡ್ ಆಗ್ತೇನೆ. ಓಕೆ, ಸೊ ಇದನ್ನೇ ನಾವೇನಂತ ಕರಿತೀವಿ ಅಫಿಲಿಯೇಟ್ ಪ್ರಾಡಕ್ಟ್. ಅದು ಅಮೆಝಾನೇ ಆಗಿರಬೇಕು ಅಂತಲ್ಲ, ಬೇರೆ ಏನು ಬೇಕಾದರೂ ಆಗಿರ್ಬೋದು. ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ ಗೊತ್ತಾಯ್ತಾ? ಸೊ ಈ ರೀತಿ ಸೊ ಬೇಸಿಕಲಿ ನೀವು ನಿಮ್ಮ ಸೈಟಲ್ಲಿ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡಿರ್ತೀರಾ, ಬಟ್ ಆ ಬೈ ನಾವ್ ಅನ್ನೋ ಬಟನ್ ಮೇಲೆ ಯಾರಾದರೂ ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ, ಬೇರೆ ಸೈಟಿಗೆ ಹೋಗಿ ಲ್ಯಾಂಡ್ ಆಗುತ್ತೆ. ಓಕೆ, ಸೊ ಇವನ್ನ ನಾವು ಏನಂತ ಕರಿತೀವಿ ಅಫಿಲಿಯೇಟ್ ಪ್ರಾಡಕ್ಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ರೆಡ್ ಟಿ ಶರ್ಟ್. ಓಕೆ, ಸೊ ನಾನು ಜಸ್ಟ್ ಸಮ್ ಪ್ರಾಕ್ಟೀಸ್ ಪರ್ಪಸ್ ನಾನು ಜಸ್ಟ್ ಡಿಸ್ಕ್ರಿಪ್ಷನನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ರೈಟ್, ಸೊ ಅದಾದಮೇಲೆ ಇಲ್ಲಿ ಮೇಕ್ ಶೋರ್ ಇಫ್ ಇನ್ ಕೇಸ್ ಅದೇನಾದರೂ ಅಫಿಲಿಯೇಟ್ ಪ್ರಾಡಕ್ಟ್ ಆಗಿದ್ದರೆ ಅಫಿಲಿಯೇಟ್ ಪ್ರಾಡಕ್ಟನ್ನೇ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪ್ರಾಡಕ್ಟ್ URL. ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ಬೇರೆ ಬೇರೆ URLs ಇರ್ತವೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಅಮೆಝಾನ್ ಓಪನ್ ಮಾಡ್ತೀನಿ, ಅಮೆಝಾನ್. ಓಕೆ, ಸೊ ನಾನಿಲ್ಲಿ ಈ ಹುಡಿ ಓಪನ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಹುಡಿ. ಸೊ ಇಲ್ಲಿ ನೀವು ನೋಡಿದಾಗ URL ಏನಿದೆ, ಎಲ್ಲ ಪ್ರಾಡಕ್ಟ್ಗೂ ಇದೇ URL ಇರೋದಿಲ್ಲ. ಪ್ರತಿಯೊಂದು ಪ್ರಾಡಕ್ಟಿಗೂ ಅದರದೇ ಆದಂಥ ಬೇರೆ ಬೇರೆ URL ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್, URL ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಪ್ರತಿ ಪ್ರಾಡಕ್ಟಿಗೂ ಬೇರೆ ಬೇರೆ URL ಇರೋದ್ರಿಂದ ನೀವೇನು ಮಾಡಬೇಕು, ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿನ URLನ್ನು ಕಾಪಿ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಹುಡ್ಡಿಗೆ ತೊಗೊಳ್ತೀನಿ. ಸೊ ನಾನೇನು ಮಾಡ್ತೀನಿ, ಕಾಪಿ ಅಗೈನ್ ಇಲ್ಲಿ ಪ್ರಾಡಕ್ಟ್ URL ಇರುತ್ತಲ್ಲ, ಜಸ್ಟ್ ಪೇಸ್ಟ್ ಮಾಡಿ. ಓಕೆ, ಸೊ ಪೇಸ್ಟ್. ಬಟನ್ ಟೆಕ್ಸ್ಟ್ ಏನಿರಬೇಕು, ಓಕೆ, ಬಟನ್ ಟೆಕ್ಸ್ಟ್ ಏನಿರಬೇಕು, ಬೈ ಡಿಫಾಲ್ಟ್ ಬೈ ಪ್ರಾಡಕ್ಟ್ ಅಂತ ಇರುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಬೈ ಆನ್ ಅಮೆಝಾನ್. ಓಕೆ, ಸೊ ಅಮೆಝಾನ್. ರೆಗ್ಯುಲರ್ ಪ್ರೈಸ್ ಏನಿದೆ, ಮೇಕ್ ಶೋರ್ ಆ ಸೈಟಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಪ್ರೈಸ್ ಏನಿರುತ್ತೆ ಅದೇ ಪ್ರೈಸನ್ನೇ ನೀವು ಮೆನ್ಷನ್ ಮಾಡಬೇಕು. ಇನ್ ಮೈ ಕೇಸ್ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಪ್ರೈಸ್ ಬಂದೆಷ್ಟಿದೆ, 820 ಅಂತಂದರೆ ಬೇಸಿಕಲಿ 279 ರುಪೀಸ್ ಇದೆ. ಆ್ಯಂಡ್ ದೆನ್ ಸೇಲ್ ಪ್ರೈಸ್ ಎಷ್ಟಿದೆ, 820. ಓಕೆ, ಸೊ ರೆಗ್ಯುಲರ್ ಪ್ರೈಸ್ ಆ್ಯಂಡ್ ಸೇಲ್ ಪ್ರೈಸ್ ಬಂದು 820. Yeah, 820. ಓಕೆ, ಸೊ ನಾನಿಲ್ಲಿ ಬೇರೆ ಏನು ಮಾಡೋದಿಲ್ಲ. ಆ್ಯಂಡ್ ಪ್ರಾಡಕ್ಟ್ ಇಮೇಜ್ ಮೇಕ್ ಶೋರ್ ಅಲ್ಲಿ ಒರಿಜಿನಲ್ ಇಮೇಜ್ ಏನಿರುತ್ತೆ ಅದನ್ನೇ ನೀವು ಯೂಸ್ ಮಾಡ್ಕೋಬೇಕು. ಇಲ್ಲೊಂದು ಇಮೇಜ್ ಅಲ್ಲೊಂದು ಇಮೇಜನ್ನು ಕೊಡೋ ಹಾಗಿಲ್ಲ. ಬಟ್ ಆ್ಯಸ್ ಆಫ್ ನನ್ನ ಹತ್ರ ಇಮೇಜ್ ಇಲ್ಲ, ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಇಮೇಜನ್ನು ತೊಗೊಳ್ತೀನಿ. ಸೆಟ್ ಪ್ರಾಡಕ್ಟ್ ಇಮೇಜ್. ಪ್ರಾಡಕ್ಟ್ ಗ್ಯಾಲರಿ ಏನಾದರೂ ಇದ್ದರೆ ಮೇಕ್ ಶೋರ್ ಗ್ಯಾಲರಿಯನ್ನು ಕೂಡ ನೀವು ಆ್ಯಡ್ ಮಾಡಿರಿ. So I'll take these 3, add together. Okay, so category t-shirts and brand ಏನಾದರೂ ಇದ್ದರೆ ಬ್ರ್ಯಾಂಡನ್ನು ನೀವು ಮೆನ್ಷನ್ ಮಾಡಿ. ಸೊ ಆಫ್ಟರ್ ದ್ಯಾಟ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಪ್ರಾಡಕ್ಟಿನ URL ಬರುತ್ತೆ. ಓಪನ್ ಮಾಡಿ, ನಿಮ್ಮ ಪ್ರಾಡಕ್ಟ್ ಹೆಂಗೆ ಕಾಣುತ್ತೆ, ಈ ರೀತಿ ಕಾಣುತ್ತೆ. ಸೊ ಇಲ್ಲಿ 280 ರುಪೀಸ್. What is this?
2799. Sale price 820. And update. Just go to site, refresh it. See? Okay. ಸೊ ಇಲ್ಲಿ ಬಟನ್ ನೀವು ನೋಡಿದ್ರೆ ಬೈ ಆನ್ ಅಮೆಝಾನ್ ಅಂತ ಇದೆ. ಕ್ಲಿಕ್ ಮಾಡಿದ್ರೆ ಸಿ ಅಮೆಝಾನ್ ಸೈಟಿಗೆ ಹೋಗುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ಅಫಿಲಿಯೇಟ್ ಪ್ರಾಡಕ್ಟ್. ಸೊ ಬೇಸಿಕಲಿ ನಿಮ್ಮದು ಒರಿಜಿನಲ್ ಸೈಟ್ ಇರೋದಿಲ್ಲ, ಐ ಮೀನ್ ಪ್ರಾಡಕ್ಟ್ ಇರೋದಿಲ್ಲ. ನೀವು ಇನ್ನೊಂದು ಸೈಟಿನ ಪ್ರಾಡಕ್ಟ್ಸನ್ನು ತೊಗೊಂಡು ನಿಮ್ಮ ಸೈಟಲ್ಲಿ ನೀವು ಪ್ರಮೋಟ್ ಮಾಡ್ತೀರಾ, ಸೆಲ್ ಮಾಡ್ತೀರಾ ಅಂತ ಅಂದಾಗ ನೀವು ಅಫಿಲಿಯೇಟ್ ಪ್ರಾಡಕ್ಟನ್ನು ನೀವು ಚೂಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ, ಅಫಿಲಿಯೇಟ್ ಪ್ರಾಡಕ್ಟ್. ಸೊ ಎನಿ ಡೌಟ್ಸ್? So if you have any doubt, ask me. Either ಏನು ಡೌಟ್ ಇಲ್ಲ ಅಂತಂದರೆ ನೋ ಡೌಟ್. ಓಕೆ ಚಾರ. ಸೊ ಇಲ್ಲಿವರೆಗೂ ನಾವು ಏನೇನು ಕಲ್ತ್ವಿ, ಪ್ರಾಡಕ್ಟ್ಸನ್ನು ಹೆಂಗೆ ಆ್ಯಡ್ ಮಾಡೋದು ಅಂತ ಕಲ್ತ್ವಿ, ರೈಟ್? ಬಟ್ ನಾವು ಆ್ಯಡ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ಗೂ ಕೂಡ ಏನಿದೆ, ಶಿಪ್ಪಿಂಗ್ ಇದೆ. ಅಂತಂದರೆ ಫಿಸಿಕಲ್ ಪ್ರಾಡಕ್ಟ್ಸ್ ಇವೆಲ್ಲವೂ ಕೂಡ ಫಿಸಿಕಲ್ ಪ್ರಾಡಕ್ಟ್ಸ್. ಒಂದು ಶಿಪ್ಪಿಂಗ್ ಅನ್ನೋದನ್ನು ನಾವು ಡೆಫಿನೆಟ್ಲಿ ಕೊಡ್ತೀವಿ, ರೈಟ್? ಮೊಬೈಲ್ ಫೋನ್ ಪರ್ಚೇಸ್ ಮಾಡಿದ್ರೆ ಶಿಪ್ ಮಾಡ್ತೀವಿ, ಡೆಲಿವರ್ ಮಾಡ್ತೀವಿ. ಬಟ್ ವಾಟ್ ಇಫ್ ಕೆಲವು ಪ್ರಾಡಕ್ಟ್ಸ್ಗಳನ್ನು ನಾವು ಡೆಲಿವರೇ ಮಾಡೋಕ್ಕಾಗಲ್ಲ. ಸೊ ಆ ಥರ ಪ್ರಾಡಕ್ಟ್ಸನ್ನು ಹೆಂಗೆ ಆ್ಯಡ್ ಮಾಡೋದು? ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು PDF ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಡೆಲಿವರ್ ಮಾಡೋಕ್ಕಾಗೋದಿಲ್ಲ, ರೈಟ್? ಯಾವುದೋ ಒಂದು ಫೈಲ್ಸ್ ಡೆಲಿವರ್ ಮಾಡೋಕ್ಕಾಗೋದಿಲ್ಲ. ಅವನ್ನೆಲ್ಲ ನಾವೇನಂತ ಕರಿತೀವಿ, ವರ್ಚುವಲ್ ಪ್ರಾಡಕ್ಟ್ಸ್. ಸೊ ವರ್ಚುವಲ್ ಪ್ರಾಡಕ್ಟ್ಸ್ ಅನ್ನೋದನ್ನು ನಾವು ಡೆಲಿವರ್ ಮಾಡೋಕ್ಕಾಗಲ್ಲ. ಸೊ ಐದರ್ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪರ್ಚೇಸ್ ಮಾಡ್ಕೊಂಡು ಇಟ್ಕೋಬೋದು, ರೈಟ್? ಬಟ್ ಏನಾಗುತ್ತೆ, ಫಿಸಿಕಲ್ ಡೆಲಿವರ್ ಅನ್ನೋದನ್ನು ನಾವು ಕೊಡೋದಿಲ್ಲ, ರೈಟ್? ಸೊ ಆ ರೀತಿ ಪ್ರಾಡಕ್ಟ್ಸ್ಗಳು ಕೂಡ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಅವಾಗೇನು ಮಾಡಬೇಕು, ಅಗೇನ್ ನೀವು ಪ್ರಾಡಕ್ಟ್ಸ್ ಆಪ್ಷನಿಗೆ ಬನ್ನಿ, ಆ್ಯಡ್ ನ್ಯೂ ಪ್ರಾಡಕ್ಟ್. ಸೊ ಫಾರ್ ಎಕ್ಸಾಂಪಲ್ ನಾನು ಲೆಟ್ ಮಿ ಟೇಕ್ ಯಾವುದೋ ಒಂದು ಬುಕ್ PDF ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಓಕೆ, ಸೊ PDF. ಸೊ ಅಫ್ಕೋರ್ಸ್ ಡಿಸ್ಕ್ರಿಪ್ಷನನ್ನು ಬರೀರಿ. ನಾನು ಜಸ್ಟ್ ರ್ಯಾಂಡಮಾಗಿ ಬರೀತಿದ್ದೀನಿ ಅಷ್ಟೇ. ಓಕೆ, ಸೊ ಆವಾಗ ನೀವು ಇಲ್ಲಿ ನಮಗೆ ಎಲ್ಲೂ ಕೂಡ ಆಪ್ಷನ್ ಇಲ್ಲ, ನಮಗಿರೋದು 4 ಆಪ್ಷನ್, ನಾವು 4 ಆಪ್ಷನನ್ನು ಕೂಡ ಫಿಲ್ ಮಾಡಿದ್ದೀವಿ. ಬಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿ ಆಪ್ಷನ್ ಇದ್ದಾವೆ, ವರ್ಚುವಲ್, ಡೌನ್ಲೋಡಬಲ್. ಓಕೆ, ಸೊ ವರ್ಚುವಲ್ ಯಾವುದಾದ್ರನ್ನ ನಾವು ಡೆಲಿವರ್ ಮಾಡೋಕ್ಕಾಗಲ್ಲ, ಫಿಸಿಕಲ್ ಡೆಲಿವರ್ ಮಾಡೋಕ್ಕಾಗೋದಿಲ್ಲ, ಶಿಪ್ ಮಾಡೋಕ್ಕಾಗೋದಿಲ್ಲ, ಅವೆಲ್ಲವೂ ಕೂಡ ಏನು, ವರ್ಚುವಲ್. ಇಫ್ ಇನ್ ಕೇಸ್ ಆ ಪ್ರಾಡಕ್ಟನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅಂತಂದರೆ ಡೌನ್ಲೋಡಬಲ್. ಓಕೆ, ಸೊ ವರ್ಚುವಲ್ ಆ್ಯಂಡ್ ಡೌನ್ಲೋಡಬಲ್ ಎರಡನ್ನೂ ಚೂಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಕೊಡ್ತೀರಾ ಅಂತಂದರೆ ವರ್ಚುವಲ್ ಆಗಿರುತ್ತೆ ಆ್ಯಂಡ್ ಆ ಫೈಲ್ಸನ್ನು ನಾವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅಂತಂದರೆ ಡೌನ್ಲೋಡನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಜಸ್ಟ್ ಲೀವ್ ಇಟ್, ಇದನ್ನು ಚೂಸ್ ಮಾಡ್ಕೊಂಡು ನೆಸೆಸಿಟಿ ಇರೋದಿಲ್ಲ. ಸೊ ರೆಗ್ಯುಲರ್ ಪ್ರೈಸ್ ಏನಿರುತ್ತೆ ಪ್ರೈಸನ್ನು ಮೆನ್ಷನ್ ಮಾಡಿ, ಸೇಲ್ ಪ್ರೈಸ್ ಏನಿರುತ್ತೆ ಸೇಲ್ ಪ್ರೈಸನ್ನು ಮೆನ್ಷನ್ ಮಾಡಿ. ಅದಾದಮೇಲೆ ಡೌನ್ಲೋಡಬಲ್ ಫೈಲ್ಸ್. ಸೊ ಒಂದು ಫೈಲಿನ URL ಅನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಫೈಲ್, ಇಲ್ಲಿ URL ಮೆನ್ಷನ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್, ನಿಮ್ಮ ಕಂಪ್ಯೂಟರಲ್ಲಿ ಫೈಲ್ ಇದ್ದೇ ಇರುತ್ತೆ ಅಲ್ವಾ, ಯಾವುದೋ ಒಂದು PDF ಫೈಲ್ ಅಥವಾ ಆ ಪ್ರಾಡಕ್ಟಿಗೆ ಸಂಬಂಧಪಟ್ಟಿರೋ ಏನೋ ಒಂದು PDF ಫೈಲ್ ಇದ್ದೇ ಇರುತ್ತೆ. ಸೊ ಲೆಟ್ ಮೀ ಚೆಕ್. ಸೊ ನಾನು ಜಸ್ಟ್ ಯಾವುದೋ ಒಂದು ರ್ಯಾಂಡಮ್ PDF ಅನ್ನು ತೊಗೊಂಡಿದ್ದೀನಿ. ಸೊ ಇನ್ಸರ್ಟ್ ಫೈಲ್ URL, ಸಿ ಇನ್ಸರ್ಟ್ ಆಗಿರುತ್ತೆ. ಫೈಲ್ ನೇಮನ್ನು ಬೇಕಿದ್ರೆ ನೀವು ಕೊಡಿ. ಓಕೆ, ಸೊ ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಡೌನ್ಲೋಡ್ ಲಿಮಿಟ್ ಆಪ್ಷನ್ ಇರುತ್ತೆ. ಅಂತಂದರೆ ಒಬ್ಬ ಮನುಷ್ಯ ಎಷ್ಟು ಸತಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಈ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಯಾರಾದರೂ ಅಂತಂದರೆ ಟೋಟಲಾಗಿ ಎಷ್ಟು ಡೌನ್ಲೋಡ್ ಮಾಡ್ಕೋಬೋದು ಅಂತಂದರೆ ನೀವು ಲಿಮಿಟ್ ಏನಾದರೂ ಡೌನ್ಲೋಡ್ಗೆ ಇಡ್ತೀರಾ ಅಂತ ಅಂದಾಗ
ಸೊ ನಾನು ಅನ್ಕೊಳ್ತೀನಿ 200 ಡೌನ್ಲೋಡ್ಸ್ ಅಂತಂದರೆ 200 ಜನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ 200 ಡೌನ್ಲೋಡ್ ಎಕ್ಸ್ಪೈರ್ ಆಗುತ್ತಾ? ಸೊ ಡೌನ್ಲೋಡ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ? ಎಕ್ಸ್ಪೈರ್ ಆಗಲ್ಲ ಅಂತಂದರೆ ನೆವೋ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೈರ್ ಆಗುತ್ತೆ ಅಂತಂದರೆ ಎಕ್ಸ್ಪೈರ್ ಯಾವಾಗ ಆಗುತ್ತೆ ಡೇಟನ್ನು ಮೆನ್ಷನ್ ಮಾಡಿ. ಓಕೆ, ಸೊ ಟ್ಯಾಕ್ಸ್ ಕ್ಲಾಸಸ್, ಟ್ಯಾಕ್ಸ್ ಕ್ಲಾಸಸ್ ನಾರ್ಮಲಿ ನಾವು ಫಸ್ಟಿಂದನೂ ಹೇಳಿದ್ದೀನಿ, ಅದನ್ನೇ ನೀವು ಮಾಡ್ಕೊಂಡು ಬರಬೇಕಾಗತ್ತೆ. ಆ್ಯಂಡ್ ದೆನ್ ಇನ್ವೆಂಟ್ರಿ, SKU, ಸ್ಟಾಕ್ ಮ್ಯಾನೇಜ್ಮೆಂಟ್ ಏನಾದರೂ ನೀವು ಕೊಡ್ತೀರಾ ಅಂತಂದರೆ ಕೊಡಿ. ಬಟ್ ಇಲ್ಲೊಂದು ಆಪ್ಷನ್ ಇದೆ, ಸೋಲ್ಡ್ ಇಂಡಿವಿಜುವಲಿ. ಕ್ಲಾತಿಂಗ್ ಬ್ರ್ಯಾಂಡ್ ಅಥವಾ ಫಿಸಿಕಲ್ ಪ್ರಾಡಕ್ಟ್ಸ್ ಅಂತ ಬಂದಾಗ ನಮಗೆ ಒಬ್ಬ ಮನುಷ್ಯ ಎಷ್ಟು ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಿ, ನಮಗೇನು ಡಿಫ್ರೆನ್ಸ್ ಬೀಳೋದಿಲ್ಲ. ಬಟ್ ವರ್ಚುವಲ್ ಪ್ರಾಡಕ್ಟ್ಸ್ ಅಥವಾ ಡೌನ್ಲೋಡಬಲ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಒಬ್ಬ ಮನುಷ್ಯ ಎಷ್ಟು ಸತಿ ನಿಮ್ಮ ವರ್ಚುವಲ್ ಅಥವಾ ಪ್ರಾಡಕ್ಟ್ಸನ್ನು ಡೌನ್ಲೋಡ್ ಮಾಡ್ಕೋಬಹುದು, ರೈಟ್? ಅಥವಾ ಆ ಫೈಲನ್ನು ಎಷ್ಟು ಸರ್ತಿ ಒಬ್ಬ ಮನುಷ್ಯ ಪರ್ಚೇಸ್ ಮಾಡ್ಬೋದು. ಓಕೆ, ಇಫ್ ಇನ್ ಕೇಸ್ ನೀವು ಲಿಮಿಟ್ ಕೊಡ್ತೀರಾ ಅಂತಂದರೆ ಈ ಬುಕ್ PDF ಅನ್ನು ಒಬ್ಬ ಮನುಷ್ಯ ಒಂದು ಸರ್ತಿ ಮಾತ್ರ ಪರ್ಚೇಸ್ ಮಾಡೋಕ್ಕಾಗುತ್ತೆ, ಇನ್ನೊಂದು ಸರ್ತಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಆ ಥರ ಟೈಮಲ್ಲಿ ನೀವಿಲ್ಲಿ ಲಿಮಿಟ್ ಪರ್ಚೇಸಸ್ ಟು ಐಟಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 1 ಐಟಮ್ ಪರ್ ಆರ್ಡರ್ ಅಂತಂದರೆ ಜಯಂತ್ ಅವ್ರು ಒಂದು ಸತಿ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ಇನ್ನೊಂದು ಸತಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಓಕೆ, ಸೋಲ್ಡ್ ಇಂಡಿವಿಜುವಲಿ, ರೈಟ್? ಸೊ ಈ ಒಂದು ಆಪ್ಷನನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಯಾವುದೇ ಪ್ರಾಡಕ್ಟ್ಗೂ ಕೂಡ ಇಮೇಜ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆ್ಯಸ್ ಆಫ್ ನಾವು ನಾನು ಜಸ್ಟ್ ಯಾವುದಾದ್ರೂ ಒಂದು ರ್ಯಾಂಡಮ್ ಇಮೇಜನ್ನು ಆ್ಯಡ್ ಮಾಡ್ತೀನಿ. ಸಮ್ ಯಾವುದೋ ಒಂದಿದೆ. ಓಕೆ, ಸೊ ಐ ಆ್ಯಡ್ ಇಟ್. ಸೆಟ್ ಪ್ರಾಡಕ್ಟ್ ಇಮೇಜ್. ಸೊ ಇಮೇಜ್ ಗ್ಯಾಲರಿ ಇದ್ದರೆ ಗ್ಯಾಲರಿಯನ್ನು ಆ್ಯಡ್ ಮಾಡಿ. ಆ್ಯಡ್ ನ್ಯೂ ಕ್ಯಾಟಗರೀಸ್. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಬುಕ್ಸ್ PDF. ಓಕೆ, ಆ್ಯಂಡ್ ಬ್ರ್ಯಾಂಡ್ ಇದ್ದರೆ ಬ್ರ್ಯಾಂಡನ್ನು ಕೂಡ ಮೆನ್ಷನ್ ಮಾಡಿ. ಸೊ ಒನ್ಸ್ ಇಟ್ಸ್ ಡನ್, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ಅಫ್ಕೋರ್ಸ್ ಪ್ರಾಡಕ್ಟ್ URL ಇರುತ್ತೆ. ಓಪನ್ ಲಿಂಕ್ ಇನ್ ಎ ನ್ಯೂ ಟ್ಯಾಬ್. ಸಿ, ರೈಟ್? ಸೊ ಹೇಳಿ ಹೋಗು, book PDF, add to cart. Okay, so view cart, right? ಸೊ ನಾನೇನು ಮಾಡ್ತೀನಿ, ಇಲ್ಲಿ ರಿಮೂವ್ ಐಟಮ್ಸ್ ಮಾಡ್ತೀನಿ. ಓಕೆ, ಸೊ ಪ್ರೊಸೀಡ್ ಟು ಚೆಕ್ಔಟ್. ಇಮೇಲ್ ಅಡ್ರೆಸ್, ಬಿಲ್ಲಿಂಗ್ ಕಂಟ್ರಿ, ರೈಟ್? ಬಿಲ್ಲಿಂಗ್ ಅಡ್ರೆಸ್ ಇರುತ್ತೆ ಆ್ಯಂಡ್ ಬಿಲ್ಲಿಂಗ್ ಕಂಟ್ರಿ ಆ್ಯಂಡ್ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಮೇಲ್ ID ಏನಿರುತ್ತೆ. ಓಕೆ, ಸೊ ಆ ಇಮೇಲ್ IDಗೆ ಆ ಫೈಲ್ ಏನಿರುತ್ತೆ ಅದು ಹೋಗಿರುತ್ತೆ. ಓಕೆ, ಸೊ ಇಮೇಲ್ ID ಏನಿರುತ್ತೆ, ಆ ಬುಕ್ PDF ಫೈಲ್ ಏನಿರುತ್ತೆ ಆ ಇಮೇಲ್ IDಗೆ ಹೋಗಿರುತ್ತೆ. ಓಕೆ, ಸೊ ಜನರಲ್, ಸೊ ಆಪ್ಷನ್ ಇರುತ್ತೆ. ಸೊ ಇನ್ವೆಂಟ್ರಿ, ಸೊ ನಾನು ಆಗಲೇ ಹೇಳ್ದಂಗೆ ಸ್ಟಾಕ್ ಮ್ಯಾನೇಜ್ಮೆಂಟ್ ಏನಾದರೂ ಮಾಡ್ತೀರಾ ಅಂದರೆ ಆಟ್ರಿಬ್ಯೂಟ್ಸ್, ಸೊ ನಾರ್ಮಲಿ ವೇರಿಯಬಲ್ ಪ್ರಾಡಕ್ಟ್ಸಿಗೆ ಬರುತ್ತೆ. ಓಕೆ, ಸೊ ಮೆನು, ಆರ್ಡರ್ ಆ್ಯಂಡ್ ಗೆಟ್ ಮೋರ್ ಆಪ್ಷನ್ಸ್. ಸೊ ಇಲ್ಲಿ ಬೇರೆ ಏನೂ ಇರೋದಿಲ್ಲ, ಜಸ್ಟ್ ಲೀವ್ ಇಟ್. ಓಕೆ, ಸೊ ಒನ್ಸ್ ಇಟ್ಸ್ ಡನ್, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್. ಸೊ ಇದೇ ಸಿಂಪಲ್ ಪ್ರಾಡಕ್ಟ್ಸ್ಗೆ, ವೇರಿಯಬಲ್ ಪ್ರಾಡಕ್ಟ್ಸ್ಗೆ, ಗ್ರೂಪ್ ಪ್ರಾಡಕ್ಟ್ಸ್ಗೆ ಆ್ಯಂಡ್ ಅಫಿಲಿಯೇಟ್ ಪ್ರಾಡಕ್ಟ್ಸ್ಗೆ ಆ್ಯಂಡ್ ದೆನ್ ವರ್ಚುವಲ್ ಪ್ರಾಡಕ್ಟ್ಸ್ಗೆ ಇರೋ ಡಿಫ್ರೆನ್ಸ್. ಸೊ ಒಂದೊಂದು ಪ್ರಾಡಕ್ಟನ್ನು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ಒಂದೊಂದು ಥರ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ರೀತಿ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಬರ್ತವೆ. ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನಾವು ಹೀಗೆ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ನಿಮಗೆ